ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ, ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟ, ಫ್ರೀಡಂ ಪಾರ್ಕ್ನಲ್ಲಿ ಕೈ ನಾಯಕರ ರೋಷಾವೇಶ, ಬಾಗಲಕೋಟೆ ವಿಜಯಪುರದಲ್ಲಿ ಕಮಲ ಕಲಿಗಳ ಜನಾಕ್ರೋಶ. ಹೇಗಿತ್ತು ಆರೋಪ ಪ್ರತ್ಯಾರೋಪ? ಪ್ರತಿಭಟನೆಯಲ್ಲಿ ಸಿಲಿಂಡರ್ ಎತ್ತಿದ್ದೇಕೆ ಡಿಕೆ ಶಿವಕುಮಾರ್? ಇಡೀ ದೇಶದಲ್ಲಿ ಆಹಾರ ಪದಾರ್ಥಗಳು, ಗ್ಯಾಸು, ಪೆಟ್ರೋಲು, ಡೀಸೆಲ್ಲು ಹೆಚ್ಚಾಗಬೇಕಾದ್ರೆ ನರೇಂದ್ರ ಮೋದಿಯವರು ಕಾರಣ. ಅನ್ಯಾಯ ಮಾಡಿ ಯಾರ್ಯಾರು ನಿಮ್ಮನ್ನು ಬೈತಾರೆ, ಯಾರು ನಿಮ್ಮನ್ನು ಟೀಕೆ ಮಾಡ್ತಾರೆ, ಯಾರು ಕೇಂದ್ರ ಸರ್ಕಾರವನ್ನು ವಿರೋಧ ಮಾಡ್ತಾರೆ, ಅವರೆಲ್ಲರ ಮೇಲೂ ಕೇಸ್ ಹಾಕ್ತಿರಲ್ಲ, ನಾಚಿಕೆ ಆಗಲ್ಲ ನಿಮಗೆ? $1 $1 ಡಾಲರ್ಗೆ $1 ಮಾಡ್ತೀನಿ ಅಂತೇಳಿ ಅಧಿಕಾರಕ್ಕೆ ಬಂದಂತ ನೀವು ಇವತ್ತು $59 ಇದ್ದದ್ದು $1ಗೆ $87 ಆಗಿದೆ. ಯಾರ ಕಾರಣ? ಇಷ್ಟು ನರೇಂದ್ರ ಮೋದಿಜಿ, ವಿಜಯೇಂದ್ರ, ಅಶೋಕ, ಚಲವಾದಿ ನಾರಾಯಣ ಸ್ವಾಮಿ, ಅರ್ಥ ಮಾಡ್ಕೊಳ್ರಿ ಇದನ್ನ ನೀವು. ಅಚ್ಚೇ ದಿನ ಕಹಾ ಗಯ, ಎಲ್ರಿ ಹೋಯ್ತು? ಅಚ್ಚೇ ದಿನ ಆಗಂಗೆ, ಅಚ್ಚೇ ದಿನ ಹಿಂಗೆ ಎಲ್ಲಪ್ಪ. ನೀವು ಕಾಮಲೆ ಕಣ್ಣಲ್ಲಿ ನಮ್ಮ ಸರ್ಕಾರ ನೋಡ್ತಾ ಇದ್ದೀರಿ. ಕುಮಾರಸ್ವಾಮಿ ಏನು ಅಯ್ಯೋಯ್ಯೋ ಏನು ಟನ್ ಗಟ್ಟಲೆ ಮಡಿಕೊಂಡಿರಂತೆ ನಮ್ಮ ಬಗ್ಗೆ. ಯಾಕಿನ್ನ ಟನ್ ಬಟ್ಟೆ ಇಟ್ಕೊಂಡಿದ್ಯಾ? ನಮ್ಮ ಹುಡುಗರುಗಳು ಲಾರಿ ತಗೋ ಬಂದಿದ್ರಲ್ಲ, ತುಂಬ ಕಳಿಸ್ಬೇಕಾಯ್ತು, ಗವರ್ನರ್ಗೆ ಕಳಿಸ್ಬೇಕಾಯ್ತು. ಮಿಸ್ಟರ್ ಕುಮಾರಸ್ವಾಮಿ, ನಿನ್ನ ಗೊಡ್ಡು ಬೆದರಿಕೆಗೆ ಬಿಜೆಪಿ ಗೊಡ್ಡು ಬೆದರಿಕೆ ಎದುರೋ ಮಗ ಅಲ್ಲ ಈ ಡಿಕೆ ಶಿವಕುಮಾರ್. ರಕ್ತ ಹೀರಿದ ಹಾಗೆ ತಿಗಣೆ, ರಕ್ತ ಹೀರಿದ ಹಾಗೆ ಸೆಂಟ್ರಲ್ ಗವರ್ಮೆಂಟ್ ಜನಗಳಿಂದ ಸುಲಿಗೆ ಮಾಡ್ತಾ ಇದೆ. ಅವರು ಬಾರುಕೋಲು ಪ್ರದರ್ಶಿಸಿದ್ರೆ ಇವರು ಸಿಲಿಂಡರ್ ತೋರಿಸಿದ್ದಾರೆ. ಸಿಲಿಂಡರ್ ತೋರಿಸೋದು ಮಾತ್ರವಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಸಿಲಿಂಡರ್ ಎತ್ತಿ ಹೆಗಲ ಮೇಲೆಯೇ ಇಟ್ಕೊಂಡಿದ್ದಾರೆ. ಅತ್ತ ಬಿಜೆಪಿ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಜನಾಕ್ರೋಶ ಅಂದ್ರೆ, ಇತ್ತ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಬೇಕಿತ್ತ ದುಬಾರಿ ಬಿಜೆಪಿ ಅಂತ ಸಮರ ಸಾರಿದೆ. ಬಿಜೆಪಿ ಸರ್ಕಾರಕ್ಕೆ ಇಳಿಸಲೇಬೇಕು. ಡೌನ್ 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 ಡೌನ್. ಜಾಸ್ತಿ ಜಾಸ್ತಿ ಎಲ್ಲ ಜಾಸ್ತಿ. ಕಾಂಗ್ರೆಸ್ ವರ್ಸಸ್ ಬಿಜೆಪಿ, ಜನಾಕ್ರೋಶ ವರ್ಸಸ್ ಬೇಕಿತ್ತ ಬಿಜೆಪಿ. ಬಿಜೆಪಿಯಿಂದ ಬಾರುಕೋಲು, ಕೈ ಸಿಲಿಂಡರ್, ಏನಿದು ಹೋರಾಟ? ಸಿಲಿಂಡರ್ ಹೆಗಲ ಮೇಲೆ ಇಟ್ಟುಕೊಂಡಿದ್ದೇಕೆ ಡಿಕೆಶಿ? ನಾವು ಮಾತ್ರನಾ? ನೀವು ಮಾಡ್ತಾ ಇಲ್ವಾ? ನೀವು ಮಾಡಿದ್ರೆ ನಾವು ನೋಡಿಕೊಂಡು ಸುಮ್ಮನೆ ಇರಬೇಕಾ? ಸದ್ಯ ಇದೇ ರೀತಿ ಈಗ ರಾಜ್ಯ ಕಾಂಗ್ರೆಸ್ ಮತ್ತು ಬಿಜೆಪಿ ನಡೆದುಕೊಳ್ತಾ ಇವೆ. ಎಲ್ಲ ಕಡೆ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಹೋರಾಟ ಮಾಡೋದು ಕಾಮನ್. ಆದ್ರೆ ರಾಜ್ಯ ಸರ್ಕಾರದವರೇ ಹೋರಾಟಕ್ಕಿಳಿದಿದ್ದಾರೆ. ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ರೆ, ಸರ್ಕಾರದ ಸಚಿವರೂ ಸಹ ಅಖಾಡಕ್ಕಿಳಿದು ಬಿಜೆಪಿ ವಿರುದ್ಧ, ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಹೋರಾಟ ನಡೆಸಿದೆ. ಸೇರಿಗೆ ಸವ್ವಾ ಸೇರು ಅನ್ನೋ ಹಾಗೆ ರಾಜ್ಯದಲ್ಲಿ ಪ್ರತಿಭಟನೆಗಳು ನಡೀತಾ ಇವೆ. ಬಿಜೆಪಿ ಈಗಾಗಲೇ ರಾಜ್ಯದಾದ್ಯಂತ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲು ತೀರ್ಮಾನಿಸಿದ್ದು, ಈಗ ಜನಾಕ್ರೋಶ ಯಾತ್ರೆ ಹೆಸರಿನಲ್ಲಿ ರಾಜ್ಯದಾದ್ಯಂತ ಪ್ರವಾಸ ಕೈಗೊಂಡಿದೆ. ಇದನ್ನ ನೋಡಿ ಸಿಟ್ಟಾಗಿರೋ ರಾಜ್ಯ ಸರ್ಕಾರ, ನಾವು ಮಾತ್ರ ಬೆಲೆ ಏರಿಕೆ ಮಾಡಿರೋದ? ಕೇಂದ್ರ ಸರ್ಕಾರ ಮಾಡಿದ ಬೆಲೆ ಏರಿಕೆ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಮೊದಲು ಅದರ ಬಗ್ಗೆ ಜನರಿಗೆ ತಿಳಿಯಲಿ ಅಂತ ಈಗ ಇಡೀ ಸರ್ಕಾರವೇ ಫ್ರೀಡಂ ಪಾರ್ಕ್ಗೆ ಬಂದು ಪ್ರತಿಭಟನೆ ಮಾಡಿದೆ. ಸ್ವಾಗತ ಮಾಡಬೇಕು. ಮನೆಯಲ್ಲಿ ಒಂದೇ ಆರೋಪವನ್ನು FIR ತಾವು ಮೊಕದ್ದಮೆಯನ್ನು ಹಾಕಿದ್ದೀರಾ. ತಾವು ಇಡೀ ಪ್ರಪಂಚದಲ್ಲಿ ಯಾರೇ ಆಗಿರಲಿ ಕಾನೂನು ಅರಿವಿಲ್ಲ. ಸರ್ಕಾರಕ್ಕೆ ಸಾಕಷ್ಟು ಕೆಲಸಗಳಿವೆ, ಮಾಡಬೇಕಾದ ಸಾಕಷ್ಟು ಕೆಲಸಗಳಿವೆ.
ಜಾತಿ ಗಣತಿ, ಮುಸ್ಲಿಂ ಮೀಸಲಾತಿ ಅಂತ ತಲೆ ಕೆಡಿಸ್ಕೊಂಡು ಕೂರುವಷ್ಟು ಸಮಸ್ಯೆಗಳಿವೆ. ಆದ್ರೆ ಅದನ್ನೆಲ್ಲ ಬಿಟ್ಟು ಇಡೀ ಸರ್ಕಾರ ಫ್ರೀಡಂ ಪಾರ್ಕ್ಗೆ ಬಂದಿತ್ತು. ಬಂದು ಭರ್ಜರಿ ಪ್ರತಿಭಟನೆಯನ್ನ ಮಾಡಿ ಕೇಂದ್ರ ಸರ್ಕಾರವನ್ನ ಮತ್ತು ರಾಜ್ಯ ಬಿಜೆಪಿಯನ್ನ ತರಾಟೆಗೆ ತೆಗೆದುಕೊಂಡಿದೆ. ಬೆಲೆ ಏರಿಕೆ ಬಗ್ಗೆ ಮಾತಾಡೋ ಅರ್ಹತೆ ನಿಮಗಿಲ್ಲ. ಬೆಲೆ ಏರಿಕೆ ಮಾಡಿಕೊಂಡು ಬಂದಿರೋದು ಕೇಂದ್ರ ಸರ್ಕಾರ, ನಾವಲ್ಲ ಅಂತ ಆಕ್ರೋಶ ಹೊರಹಾಕಿದೆ. ಸಚಿವರು, ಶಾಸಕರು ಅಷ್ಟೇ ಯಾಕೆ, ಸಿಎಂ, ಡಿಸಿಎಂ ಆದಿಯಾಗಿ ಎಲ್ಲರೂ ಫ್ರೀಡಂ ಪಾರ್ಕ್ನಲ್ಲಿದ್ರು. ಅಂದ್ರೆ ಇಡೀ ಸರ್ಕಾರವೇ ಈ ಹೋರಾಟಕ್ಕೆ ಬಂದಿತ್ತು. ಬಂದವರೆಲ್ಲರೂ ಬಿಜೆಪಿಗೆ ಮಾತಿನ ಚಾಟಿಯೇಟು ಕೊಟ್ಟು ಬಿಸಿ ಮುಟ್ಟಿಸಿದ್ರು. ಅಷ್ಟೇ ಅಲ್ಲದೆ ನಿಜವಾದ ಸಿಲಿಂಡರ್ಗಳನ್ನಿಟ್ಟುಕೊಂಡು ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡಿದ್ರು. ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಡೌನ್ ಡೌನ್, ಡೌನ್ ಡೌನ್. ನೀವು ಈ ದೃಶ್ಯಗಳಲ್ಲಿ ನೋಡಬಹುದು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸುರ್ಜೇವಾಲಾ, ಕೆಎಚ್ ಮುನಿಯಪ್ಪ ಹೀಗೆ ಎಲ್ಲ ನಾಯಕರ ಮುಂದೆ ಸಿಲಿಂಡರ್ಗಳನ್ನ ಜೋಡಿಸಿಟ್ಟಿದ್ದು ಅವುಗಳಿಗೆ ನಾಯಕರಿಂದ ಮಾಲಾರ್ಪಣೆ ಮಾಡಿಸಲಾಯಿತು. ಇದೇ ವೇಳೆ ಸಾಕಪ್ಪ ಸಾಕು, ಬಿಜೆಪಿ ಸಾಕು, ಸಾಕಪ್ಪ ಸಾಕು, ಬೆಲೆ ಏರಿಕೆ ಸಾಕು ಅಂತ ಘೋಷಣೆಗಳನ್ನ ಕೂಗಲಾಯಿತು. ಇದೇ ವೇಳೆ ಒಂದು ವಿಶೇಷ ಘಟನೆಯೂ ನಡೆಯಿತು. ಎಸ್, ಇದೇ ಪ್ರತಿಭಟನೆಯಲ್ಲಿ ಒಂದು ವಿಶೇಷ ಘಟನೆಯೂ ನಡೆಯಿತು. ಅದೇ ಪ್ರತಿಭಟನೆ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಅಂತ ಹೇಳಬಹುದು. ಎಲ್ಲ ನಾಯಕರಿಗೆ ಸಿಲಿಂಡರ್ಗೆ ಹೂವಿನ ಹಾರ ಹಾಕಲು ಹೇಳಿದ್ರೆ ಡಿಕೆಶಿ ಮಾತ್ರ ಸಿಲಿಂಡರ್ಗೆ ಹೂವಿನ ಹಾರ ಹಾಕಿ ಅದನ್ನ ಹೆಗಲ ಮೇಲೆಯೇ ಇಟ್ಟುಕೊಂಡು ಬಿಟ್ರು. ಅದೇನು ಡೂಪ್ಲಿಕೇಟ್ ಸಿಲಿಂಡರ್ ಅಲ್ಲ, ಒರಿಜಿನಲ್ ಸಿಲಿಂಡರ್. ಸುಮಾರು 14 ಕೆಜಿಗೂ ಹೆಚ್ಚು ತೂಕ ಇರೋ ಸಿಲಿಂಡರ್ ಅನ್ನ ಡಿಕೆಶಿ ಏಕಾಏಕಿ ಎತ್ತಿ ಹೆಗಲ ಮೇಲಿಟ್ಟುಕೊಂಡು ಬಿಟ್ರು. ಸರ್ಕಾರಕ್ಕೆ ಬೆಲೆ ಏರಿಸುವ ನರೇಂದ್ರ ಮೋದಿರವರಿಗೆ, ಬೆಲೆ ಏರಿಸುವ ಅಮಿತ್ ಶಾ ಅವರಿಗೆ ಡೌನ್ ಡೌನ್, ಡೌನ್ ಡೌನ್, ಡೌನ್ ಡೌನ್. ನೀವು ನೋಡಬಹುದು, ಡಿಕೆ ಶಿವಕುಮಾರ್ ಹಾಗೆ ಸಿಲಿಂಡರ್ ಎತ್ತಿ ಹೆಗಲ ಮೇಲೆ ಇಟ್ಟುಕೊಳ್ತಾ ಇದ್ದಂತೆ ಅಲ್ಲಿರೋ ನಾಯಕರೆಲ್ಲ ಶಾಕ್ ಆಗಿ ನೋಡ್ತಾ ಇದ್ರು. ಸುರ್ಜೇವಾಲಾ ಮುಗುಳು ನಕ್ರೆ, ಸಿದ್ದರಾಮಯ್ಯ ಸಹ ಡಿಕೆಶಿ ಅವರನ್ನೇ ನೋಡ್ತಾ ಇದ್ರು. ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಡಿಕೆಶಿ ಸಿಲಿಂಡರ್ ಎತ್ತುಕೊಂಡಿದ್ದು ಅಲ್ಲಿನವರ ಗಮನ ಸೆಳೆಯಿತು. ಪ್ರತಿಭಟನೆಗಳಲ್ಲಿ ಆ ರೀತಿ ವಿಭಿನ್ನವಾಗಿ ಏನಾದರೂ ಮಾಡಿದ್ರೇನೆ ಜನರ ಗಮನ ಸೆಳೆಯಬಹುದು. ಆದರೆ ಆ ರೀತಿ ಕೆಲಸಗಳನ್ನ ಸಾಮಾನ್ಯ ಕಾರ್ಯಕರ್ತರು ಮಾಡ್ತಾರೆ. ಪಕ್ಷದಲ್ಲಿ ಆಗಷ್ಟೇ ಬೆಳೀತಾ ಇರೋರು ತಾವು ಹೈಲೈಟ್ ಆಗೋದಕ್ಕೆ ಇಂಥ ಕೆಲಸಗಳನ್ನ ಮಾಡೋದು ಸಾಮಾನ್ಯ. ಸಚಿವರು, ದೊಡ್ಡ ದೊಡ್ಡ ನಾಯಕರು ಸಿಲಿಂಡರ್ ಎತ್ತಿಕೊಳ್ಳುವಂತಹ ಸಾಹಸಗಳನ್ನ ಮಾಡೋದಕ್ಕೆ ಹೋಗಲ್ಲ. ಆದ್ರೆ ಡಿಕೆಶಿ ತಾವು ಹೇಳಿಕೊಂಡಂತೆ ತಾವೊಬ್ಬ ಸಾಮಾನ್ಯ ಕಾರ್ಯಕರ್ತ, ಡಿಸಿಎಂ ಆಗಿದ್ರು, ಪಕ್ಷದ ಅಧ್ಯಕ್ಷನಾಗಿದ್ರು, ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನೇ ಅನ್ನೋದನ್ನ ತೋರಿಸೋದಕ್ಕೆ ಸಿಲಿಂಡರ್ ಎತ್ತಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ನಾಯಕರು ಪ್ರತಿಭಟನೆಗಳನ್ನ ಮಾಡೋವಾಗ ಸಿಲಿಂಡರ್ಗಳನ್ನ ಮುಂದಿಟ್ಟುಕೊಂಡು ಪ್ರತಿಭಟನೆ ಮಾಡ್ತಾರೆ. ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನೆಯಲ್ಲೂ ಸಿದ್ದು, ಸುರ್ಜೇವಾಲಾ ಸೇರಿದಂತೆ ಎಲ್ಲ ನಾಯಕರಿಗೆ ಸಿಲಿಂಡರ್ಗೆ ಹಾರ ಹಾಕುವಂತೆ ಮಾತ್ರ ಸೂಚಿಸಲಾಯಿತು. ಆದ್ರೆ ಇನ್ನೂ ಸ್ವಲ್ಪ ಮುಂದಕ್ಕೆ ಯೋಚನೆ ಮಾಡಿದ ಡಿಕೆಶಿ ಸಿಲಿಂಡರ್ ಹೆಗಲ ಮೇಲಿಟ್ಟುಕೊಂಡು ಪೋಸ್ ಕೊಟ್ರು. ಇದು ಈಗ ಎಲ್ಲರ ಗಮನ ಸೆಳೆದಿದೆ. ಏನೋ ಫೋಟೋಗೆ ಪೋಸ್ ಕೊಡಬೇಕು ಅಂತ ಡಿಕೆಶಿ ಸಿಲಿಂಡರ್ ಎತ್ತಿ ಹಿಡಿದುಕೊಳ್ಳಲಿಲ್ಲ. ಕೆಲವು ನಿಮಿಷಗಳ ಕಾಲ ಸಿಲಿಂಡರ್ ಅನ್ನ ತಮ್ಮ ಹೆಗಲ ಮೇಲೆಯೇ ಇಟ್ಟುಕೊಂಡಿದ್ರು. ನಂತರ ಅದನ್ನ ಕೆಳಗಿಳಿಸಿ ಭಿತ್ತಿಪತ್ರವನ್ನ ಹಿಡಿದುಕೊಂಡ್ರು. ಹೀಗೆ ಸಿಲಿಂಡರ್ ಮುಂದಿಟ್ಟು ಪ್ರತಿಭಟನೆ ಮಾಡಿದ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿತು. ಎಲ್ಲ ಜಿಲ್ಲಾ ಅಧ್ಯಕ್ಷಗಳಿಗೆ, ಪದಾಧಿಕಾರಿಗಳಿಗೆ, ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ. ನಾನು, ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಎಲ್ಲ ಪಕ್ಷ ಚರ್ಚೆ ಮಾಡಿದ್ದೇವೆ. ಇದೇ ಬೆಲೆ ಏರಿಕೆಯ ಪ್ರತಿಭಟನೆಯ ಕಾರ್ಯಕ್ರಮವನ್ನ ಪ್ರತಿ ಜಿಲ್ಲೆಯಲ್ಲೂ ಕೂಡ ಎಲ್ಲ ಜಿಲ್ಲಾ ಮಿನಿಸ್ಟರ್ಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು
ಹಮ್ಮಿಕೊಳ್ಬೇಕು ಅಂತ ಹೇಳಿ ಈಗಾಗಲೇ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆ ಹೋಗ್ಬೇಕು, ಎಲ್ಲ ಜಿಲ್ಲೆಯಲ್ಲೂ ಈ ಕಾರ್ಯಕ್ರಮ ಆಗಬೇಕು. ಈ ಆಕ್ರೋಶವನ್ನ ನಮ್ಮ ಹಳ್ಳಿ ಜನರಿಗೆ, ನಮ್ಮ ಗ್ರಾಮೀಣ ಜನರಿಗೆ, ಪಟ್ಟಣಗಳ ಜನರಿಗೆ ಇದನ್ನು ತಿಳಿಸ್ಬೇಕು. ಆಮೇಲೆ ನಮ್ಮ ರಾಜ್ಯದ ಸರ್ಕಾರ ಕಳೆದ 2 ವರ್ಷದಿಂದ ಬಹಳ ಯಶಸ್ಸಾಗಿ ಈ ಕಾರ್ಯಕ್ರಮವನ್ನು ಜನರಿಗೆ ಮಾಡ್ತಾ ಇದ್ದೇವೆ. ಉತ್ತಮವಾದಂಥ ಆಡಳಿತ ಕೊಡ್ತಾ ಇದ್ದೇವೆ. ಈ ಹೋರಾಟ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಲ್ಲ, ಇದು ಎಲ್ಲ ಜಿಲ್ಲೆಗಳಲ್ಲೂ ನಡೆಯಬೇಕು. ಎಲ್ಲ ಜಿಲ್ಲೆಗಳಲ್ಲೂ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಈ ಬೆಲೆ ಏರಿಕೆ ಪ್ರತಿಭಟನೆಗೆ ನೇತೃತ್ವ ವಹಿಸಬೇಕು ಅಂತ ಕರೆ ಕೊಟ್ಟರು. ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ, ಬಿಜೆಪಿ ವಿರುದ್ಧ ಡಿಕೆಶಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಿಜೆಪಿ ಸರ್ಕಾರಕ್ಕೆ ಇಳಿಸಲೇಬೇಕು. Down, down. Down, down. ಕೈಗೆ ಕಪ್ಪು ಪಟ್ಟಿ ಧರಿಸಿ ಕಾಂಗ್ರೆಸ್ ಪ್ರತಿಭಟನೆ. ಸಿಡಿದಿದ್ದ ಸಿದ್ದರಾಮಯ್ಯ ಕಮಲದ ಕಾಲೆಳೆದಿದ್ದು ಹೇಗೆ? ಬಿಜೆಪಿ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೆ ಅಂತ ಗೊತ್ತಾದಾಗಲೇ ಕೈ ನಾಯಕರು ಅವರಿಗೆ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡಲು ಯಾವುದೇ ನೈತಿಕತೆ ಇಲ್ಲ ಅಂತ ಹೇಳಿದ್ರು. ಕೇಂದ್ರದ ಬಿಜೆಪಿ ಸರ್ಕಾರವೇ ಅತಿ ಹೆಚ್ಚು ಬೆಲೆ ಏರಿಕೆ ಮಾಡಿದೆ, ಬಿಜೆಪಿ ಆಡಳಿತದಲ್ಲಿ ಪ್ರತಿ ವಸ್ತುಗಳ ಬೆಲೆಯೂ ಹೆಚ್ಚಾಗಿದೆ ಅಂತ ಹೇಳಿದ್ರು. ಈಗ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಬಗ್ಗೆ ರಾಜ್ಯದ ಜನರಿಗೂ ಗೊತ್ತಾಗಬೇಕು ಅಂತ ಕಾಂಗ್ರೆಸ್ ಪ್ರತಿಭಟನೆಗೆ ಇಳಿದಿದೆ. ಗುರುವಾರ ಬೆಳ್ಳಂಬೆಳಿಗ್ಗೆಯೇ ಫ್ರೀಡಂ ಪಾರ್ಕ್ನಲ್ಲಿ ಒಟ್ಟಾಗಿದ್ದ ಕೈ ಕಾರ್ಯಕರ್ತರು ಮತ್ತು ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಭಿತ್ತಿಪತ್ರಗಳನ್ನು ಪ್ರದರ್ಶನ ಮಾಡಿದ್ರು, ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ನಂತರ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲಾ ಸಚಿವರು, ಶಾಸಕರು ಆಗಮಿಸಿ ಬೆಲೆ ಏರಿಕೆ ವಿರುದ್ಧ ಮಾತಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ರಾಜ್ಯ ಬಿಜೆಪಿ ನಾಯಕರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಸಿಡಿದೆದ್ದ ಸಿದ್ದರಾಮಯ್ಯ ಬೆಲೆ ಏರಿಕೆ ಬಗ್ಗೆ ಟಾಂಗ್ ಕೊಟ್ಟು ಕೇಂದ್ರ ಸರ್ಕಾರದ ಕಾಲೆಳೆದರು. ನರೇಂದ್ರ ಮೋದಿಯವರೇ, $1 $1 ಡಾಲರ್ಗೆ $1 ಮಾಡ್ತೀನಿ ಅಂತೇಳಿ ಅಧಿಕಾರಕ್ಕೆ ಬಂದಂತ ನೀವು ಇವತ್ತು $59 ಇದ್ದದ್ದು $1ಗೆ $87 ಆಗಿದೆ. ಯಾರ ಕಾರಣ? ಮಿಸ್ಟರ್ ನರೇಂದ್ರ ಮೋದಿಜಿ, ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಯಾರು ಜವಾಬ್ದಾರರು ಇದಕ್ಕೆ? 59ರಿಂದ $87, ಸುಮಾರು $38 ಜಾಸ್ತಿ ಆಯಿತು. ಇದು ಬಡವರನ್ನ ರಕ್ತ ಕುಡಿತಕ್ಕಂಥ ಕೆಲಸ ಅಲ್ವಾ? ರಕ್ತ ಈರ್ತಕ್ಕಂಥ ಕೆಲಸ ಅಲ್ವಾ? ನರೇಂದ್ರ ಮೋದಿಜಿ, ಅಷ್ಟೇನೆ ಸಿಮೆಂಟ್ ಬೆಲೆ 50 kg ಬ್ಯಾಗ್ ಎಷ್ಟು ರೂಪಾಯಿ ಇತ್ತಪ್ಪ ಅಂತಂದ್ರೆ $268 ಇತ್ತು. ಈಗ ಎಷ್ಟಾಗಿದೆ? $410. ಕಡಿಮೆ ಆಯ್ತು ಜಾಸ್ತಿ ಆಯ್ತು? ಸಿಮೆಂಟ್ ಬೆಲೆ ಕಡಿಮೆ ಆಯ್ತಾ ಜಾಸ್ತಿ ಆಯ್ತು? ಪ್ರತಿಯೊಂದು ವಸ್ತುಗಳ ಬೆಲೆಯನ್ನೂ ಕಂಪೇರ್ ಮಾಡಿ ಮಾತಾಡಿದ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಇದ್ದಾಗ ವಸ್ತುಗಳ ಬೆಲೆ ಎಷ್ಟಿತ್ತು, ಈಗ ಎಷ್ಟಿದೆ ಅನ್ನೋದನ್ನ ಓದಿ ಹೇಳಿದ್ರು. ಬಿಜೆಪಿ ಅಧಿಕಾರಕ್ಕೂ ಬರೋ ಮುನ್ನ ಕೊಟ್ಟಿದ್ದ ಆಶ್ವಾಸನೆಗಳನ್ನ ಈಡೇರಿಸೋದು ಇರಲಿ, ಆಗಿದ್ದಂತಹ ಬೆಲೆಗಳನ್ನ 3-4 ಪಟ್ಟು ಹೆಚ್ಚು ಮಾಡಿದೆ. ಈಗ ನಾವು ಮಾಡಿರೋ ಬೆಲೆ ಏರಿಕೆಗೂ ನರೇಂದ್ರ ಮೋದಿಯವರೇ ಕಾರಣ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ವಿಜಯೇಂದ್ರ, ಅಶೋಕ, ಚಲವಾದಿ ನಾರಾಯಣ ಸ್ವಾಮಿ, ಅರ್ಥ ಮಾಡ್ಕೊಳ್ರಿ ಇದನ್ನ ನೀವು. ಅರ್ಥ ಮಾಡ್ಕೊಳ್ರಿ ಇದನ್ನ ನೀವು. ನಿಮ್ಗೆ ಅರ್ಥ ಆಗದೆ ಹೋದ್ರೆ ಈ ಪುಸ್ತಕ ಕೊಟ್ಟು ಕಳಿಸ್ತೀನಿ, ಓದ್ಕೊಳ್ರಿ. ಓಲಿ ಇದು ಓದ್ಕೊಳ್ರಿ. ನೀವು ಓದ್ಕೊಳ್ಳಿಕ್ಕೂ ಕೂಡ ನೀವು ಹೀಗೆ ನರೇಂದ್ರ ಮೋದಿಯವರ ತಪ್ಪು ಆಡಳಿತವನ್ನ ಮರೆಮಾಚಲಿಕ್ಕೆ, ಮುಚ್ಚಾಕ್ಲಿಕ್ಕೆ ನೀವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಲ್ಲ. ಆಕ್ರೋಶ, ಜನರ ಆಕ್ರೋಶ ಇವತ್ತು ಬಂದು ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಆಕ್ರೋಶ ಹೆಂಗಿದೆ ಅಂತಕ್ಕಂಥದನ್ನ ಅವ್ರು ಅರ್ಥ ಮಾಡ್ಕೋಬೇಕಾಗ್ತದೆ. ನಿಮ್ಗೆ ಆಕ್ರೋಶ ಇದೆಯೇ ಇಲ್ವಾ?
ಸಿದ್ದರಾಮಯ್ಯ ಬಿಜೆಪಿ ನಾಯಕರಿಗೆ ಟಕ್ಕರ್ ಕೊಟ್ಟು ಗೃಹ ಬಳಕೆ ವಸ್ತುಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ಡಿಕೆ ಶಿವಕುಮಾರ್ ಹೆಣ್ಣು ಮಕ್ಕಳ ಮನಮುಟ್ಟುವಂತೆ ಬೆಲೆ ಏರಿಕೆ ಬಗ್ಗೆ ಮಾತಾಡಿದ್ರು. ಕೇಂದ್ರ ಸರ್ಕಾರ ಚಿನ್ನದ ಬೆಲೆಯನ್ನ ಏರಿಕೆ ಮಾಡಿದೆ. ಇದರಿಂದ ಕಳೆದ 11 ವರ್ಷಗಳಿಂದ ಹೆಣ್ಣು ಮಕ್ಕಳು ಮಾಂಗಲ್ಯ ಸರ ಕಟ್ಟಿಕೊಳ್ಳಲು ಆಗುತ್ತಿಲ್ಲ. ಗ್ರಾಮ್ಗೆ 40,000 ರೂಪಾಯಿ ಇದ್ದ ಚಿನ್ನದ ಬೆಲೆ 90,000 ರೂಪಾಯಿ ಆಗಿದೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. 11 ವರ್ಷದಿಂದ ಯಾವ ಹೆಣ್ಮಕ್ಳು ಕೂಡ ಮಾಂಗಲ್ಯ ಸರ ಕಟ್ಟಕ್ ಆಗ್ತಾ ಇಲ್ಲ. 40,000 ರೂಪಾಯಿ ಇದ್ದದ್ದ ಚಿನ್ನ 90,000 ರೂಪಾಯಿ ಆಗಿದೆ. 10,000 ರೂಪಾಯಿ ಇದ್ದಿದ್ದು ಮೊಬೈಲು 30,000 ರೂಪಾಯಿ ಆಗಿದೆ. ಮಹಿಳೆಯರ ಮಾಂಗಲ್ಯ ಸರ ಕಟ್ಟಕ್ ಆಗ್ತಾ ಇಲ್ಲ. 50 ಕೆಜಿ ಸಿಮೆಂಟು 268 ರೂಪಾಯಿ ಇದ್ದಿದ್ದು 410 ರೂಪಾಯಿ ಆಗಿದೆ. ಒಂದು ಇನೋವಾ ಕಾರು ನಾನೇ 12 ಲಕ್ಷ ರೂಪಾಯಿ ತಗೊಂಡಿದ್ದೆ, ಈಗ 30 ಲಕ್ಷ ರೂಪಾಯಿ ಆಗಿದೆ. 2 ರೂಪಾಯಿದು ಮೊಟ್ಟೆ 7-8 ರೂಪಾಯಿ ಆಗೋಗಿದೆ. ಯಾರ ಕಾರಣ? ಇದೆಲ್ಲ ಬಿಜೆಪಿ ಕಾರಣ. ಬೆಲೆ ಏರಿಕೆ ಬಗ್ಗೆ ಕಾಂಗ್ರೆಸ್ ಇಷ್ಟೊಂದು ಸೀರಿಯಸ್ ಆಗುವುದಕ್ಕೆ ಕಾರಣ ಇದೆ. ದೇಶದಲ್ಲಿ ರಾಜ್ಯದಲ್ಲಿ ಜನ ಯಾವುದನ್ನ ಸೀರಿಯಸ್ ಆಗಿ ತಗೊಳ್ತಾರೋ ಇಲ್ವೋ, ಆದ್ರೆ ಬೆಲೆ ಏರಿಕೆಯನ್ನ ಮಾತ್ರ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ. ಸಾಮಾನ್ಯ ವರ್ಗದ ಜನರ ಮೇಲೆ ಬೆಲೆ ಏರಿಕೆ ತುಂಬಾ ಗಂಭೀರವಾದ ಪರಿಣಾಮ ಬೀರುತ್ತೆ. ಅದಕ್ಕೆ ರಾಜ್ಯದಲ್ಲಿ ಬಿಜೆಪಿ ಜನಾಕ್ರೋಶ ಅಂತ ಇದ್ದಂತೆ ಕಾಂಗ್ರೆಸ್ ಅದಕ್ಕೆ ಕೌಂಟರ್ ಕೊಟ್ಟು ತಮ್ಮದೇನೂ ತಪ್ಪು ಇಲ್ಲ, ಎಲ್ಲ ಕೇಂದ್ರ ಸರ್ಕಾರದ್ದೇ ಅಂತ ಹೇಳಲು ಮುಂದಾಗಿದೆ. ಇವತ್ತು ಪೆಟ್ರೋಲ್ ಡೀಸೆಲ್ ಆಗಲಿ, ಡೀಸೆಲ್ ರೇಟ್ ಆಗಲಿ, ಈ ಎಲ್ಲವೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಟ್ಟಿಗೆ ಕ್ರೂಡ್ ಆಯಿಲ್ ಬೆಲೆ ಇದೆ, ಕಚ್ಚಾ ತೈಲ ಬೆಲೆ ಇದೆ. ಅದು ಕಡಿಮೆ ಆದಾಗ ನಮ್ಮ ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಕಡಿಮೆ ಆಗ್ಬೇಕು, ಅದು ಹೆಚ್ಚಿನಾದರೆ ಹೆಚ್ಚಿನ ಆಗ್ಬೇಕು. ಇವತ್ತು ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಇವತ್ತು ಜನರಿಗೆ ಅದನ್ನ ಗ್ರಾಹಕರಿಗೆ ಜನರಿಗೆ ಅದನ್ನ ವರ್ಗಾವಣೆ ಮಾಡಬೇಕಾಗಿತ್ತು. ಕಡಿಮೆ ಆದಾಗ ಅದು ಯಾವುದೂ ಕೂಡ ಮಾಡಲಿಲ್ಲ. ಎಸ್, ಬೆಲೆ ಏರಿಕೆ ತುಂಬಾನೇ ಸೀರಿಯಸ್ ವಿಚಾರ. ಇದೇ ವಿಚಾರ ಇಟ್ಕೊಂಡು ಕಾಂಗ್ರೆಸ್ ಈ ಹಿಂದೆಯೂ ಹೋರಾಟ ಮಾಡಿತ್ತು. ಆ ಹೋರಾಟ ಸಕ್ಸಸ್ ಸಹ ಆಗಿತ್ತು. ರಾಜ್ಯದಲ್ಲಿ ಈ ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗ ರಾಜ್ಯ ಕಾಂಗ್ರೆಸ್ ಬೆಲೆ ಏರಿಕೆಯನ್ನೇ ಅಸ್ತ್ರ ಮಾಡಿಕೊಂಡಿತ್ತು. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಪ್ರತಿಭಟನೆಗಳನ್ನು ನಡೆಸಿತ್ತು. ಜನರು ಆಗ ಬೆಲೆ ಏರಿಕೆಯಿಂದ ಬೇಸತ್ತಿದ್ರು. ಅದೇ ಸಮಯಕ್ಕೆ ಬೆಲೆ ಏರಿಕೆಗೆ ಪ್ರತಿಯಾಗಿ ಕಾಂಗ್ರೆಸ್ ಉಚಿತ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. ಒಂದು ಕಡೆ ಬೆಲೆ ಏರಿಕೆಗಾಗಿ ಬಿಜೆಪಿ ಮೇಲೆ ಜನರಿಗೆ ಸಿಟ್ಟು ಇದ್ದ ಕಾರಣ ಜನ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿದ್ರು. ಆ ಮೂಲಕ ಕಾಂಗ್ರೆಸ್ನ ಬೆಲೆ ಏರಿಕೆ ಹೋರಾಟ ಫಲ ಕೊಟ್ಟಿತ್ತು. ಈಗ ಬಿಜೆಪಿ ಸಹ ಬೆಲೆ ಏರಿಕೆ ಭೂತವನ್ನ ರಾಜ್ಯ ಸರ್ಕಾರದ ತಲೆಗೆ ಕಟ್ಟಲು ತೀರ್ಮಾನಿಸಿದ್ದು ಜನರ ಬಳಿಗೆ ಹೋಗ್ತಾ ಇದೆ. ರಾಜ್ಯ ಸರ್ಕಾರದಿಂದಲೇ ಬೆಲೆ ಏರಿಕೆ ಅಂತ ಎಲ್ಲಾ ಜಿಲ್ಲೆಗಳಲ್ಲೂ ಹೋರಾಟ ಮಾಡ್ತಾ ಇದೆ. ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದು ಅಂತ ತೀರ್ಮಾನಿಸಿರೋ ಕಾಂಗ್ರೆಸ್ ಬಿಜೆಪಿ ಹೋರಾಟ ಮಾಡ್ತಾ ಇರೋವಾಗಲೇ ಅವರಿಗೆ ವಿರುದ್ಧವಾಗಿ ಮತ್ತೊಂದು ಹೋರಾಟ ಶುರು ಮಾಡಿ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದೆ. ಬಿಜೆಪಿ ಬಂದ ಮೇಲೆ 20 ರೂಪಾಯಿ ಮಾಡಿದ್ದಾರೆ ಅಂದ್ರೆ 500% ಡೀಸೆಲ್ ಮೇಲೆ ಸೆಂಟ್ರಲ್ ಗವರ್ಮೆಂಟ್ ತೆರಿಗೆ ಜಾಸ್ತಿ ಮಾಡಿದೆ. ಪೆಟ್ರೋಲ್ ಮೇಲೆ ಹಿಂದೆ ಕಾಂಗ್ರೆಸ್ ಇದ್ದಾಗ 9 ರೂಪಾಯಿ 20 ಪೈಸಾ ಇತ್ತು ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸು. ಇವತ್ತು ಪೆಟ್ರೋಲ್ ಮೇಲೆ 20 ರೂಪಾಯಿ ಆಗಿದೆ ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸು. ಸುಮಾರು 250% ಜಾಸ್ತಿ ಮಾಡಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸು. ಹಿಂದೆ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಒಂದು ಸಿಲಿಂಡರ್ ಗ್ಯಾಸು 400 ರೂಪಾಯಿ ಇದ್ದಿದ್ದು ಇವತ್ತು 1000 ರೂಪಾಯಿ ದಾಟಿದೆ. ಅದೇ ರೀತಿ ನೀವು ಎಣ್ಣೆ, ಬೇಳೆ, ಸಿಮೆಂಟು, ಸ್ಟೀಲು, ಸಾಮಾನ್ಯರು ಬಳಸುವ ಪ್ರತಿಯೊಂದು ಐಟಮ್ ಮೇಲೂ ಕೂಡ ಯದ್ವಾ ತದ್ವಾ ರೇಟ್ಗಳನ್ನು ಜಾಸ್ತಿ ಮಾಡಿ ಸಾಮಾನ್ಯ ಭಾರತೀಯರಿಂದ ಒಳ್ಳೆ ಜಿಗಣೆ ರಕ್ತ ಹೀರಿದ ಹಾಗೆ ರಕ್ತ ಹೀರಿದ ಹಾಗೆ ಮೊನ್ನೆಯಷ್ಟೇ ರಾಜ್ಯ ಸರ್ಕಾರ ಡೀಸೆಲ್ ಮೇಲೆ ತೆರಿಗೆ ಜಾಸ್ತಿ ಮಾಡಿ ಡೀಸೆಲ್ ಬೆಲೆ ಏರಿಕೆಗೆ ಕಾರಣವಾಗಿತ್ತು. ಅದರ ಬಗ್ಗೆ ರಾಜ್ಯ ಬಿಜೆಪಿ ಪ್ರತಿಭಟನೆಯನ್ನ ಶುರು ಮಾಡಿದಾಗಲೇ ಕೇಂದ್ರ ಸರ್ಕಾರ ಏಕಾಏಕಿ LPG ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ 50 ರೂಪಾಯಿ ಹೆಚ್ಚು ಮಾಡಿಬಿಡ್ತು. ಇದು ರಾಜ್ಯ ಬಿಜೆಪಿಗೆ ಇರಿಸು ಮುರಿಸು ಉಂಟು ಮಾಡಿತ್ತು. ಆದರೂ ಬಿಜೆಪಿ ತಮ್ಮ ಹೋರಾಟವನ್ನ ನಿಲ್ಲಿಸದೆ ಮುಂದುವರಿಸಿದೆ. ಅದಕ್ಕೆ ಈಗ ಕಾಂಗ್ರೆಸ್ ಸಹ ಭರ್ಜರಿಯಾಗಿ ಕೌಂಟರ್ ಕೊಡಲು ಮುಂದಾಗಿದ್ದು ಸಿಲಿಂಡರ್ ಇಟ್ಕೊಂಡು ಹೋರಾಟ ಮಾಡ್ತಾ ಇದೆ.
ಚುನಾವಣೆ ಪ್ರಚಾರದಲ್ಲಿ ನಾಳೆ ನೀವು ಓಟ್ ಹಾಕಕ್ಕೆ ಹೋಗ್ತಾ ಇದ್ದೀರಾ, ಗ್ಯಾಸ್ಗೆ ನಮಸ್ಕಾರ ಹಾಕ್ಬಿಟ್ಟು, ಗ್ಯಾಸ್ ಅವಾಗ ಬೆಲೆ 400 ರೂಪಾಯಿ 10 ರೂಪಾಯಿ ಇತ್ತು ಅಂತೇಳಿ ಗ್ಯಾಸ್ಗೆ ನಮಸ್ಕಾರ ಹಾಕ್ಬಿಟ್ಟು ಹೋಗಿ BJPಗೆ ಓಟ್ ಹಾಕಿ ಅಂತ ಹೇಳಿದ್ರು. ನರೇಂದ್ರ ಮೋದಿ ಅವರು ಇದನ್ನೆಲ್ಲ ಕೂಡ ಮರ್ತು ಬಿಟ್ಟಿದ್ದಾರೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರ ಕಳೆದುಕೊಳ್ಳುವುದಕ್ಕೂ ಬೆಲೆ ಏರಿಕೆಯೇ ಕಾರಣ. ರಾಜ್ಯದಲ್ಲಿ ಈ ಹಿಂದಿನ ಬಿಜೆಪಿ ಸರ್ಕಾರ ಅಧಿಕಾರ ಕಳೆದುಕೊಳ್ಳುವುದಕ್ಕೂ ಬೆಲೆ ಏರಿಕೆಯೇ ಕಾರಣ. ಅದಕ್ಕೆ ಬೆಲೆ ಏರಿಕೆ ವಿಚಾರದಲ್ಲಿ ಪಕ್ಷಗಳು ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅದೇ ಕಾರಣಕ್ಕೆ ಬೆಲೆ ಏರಿಕೆಗೆ ನಾವು ಕಾರಣ ಅಂತ ಆಗಬಾರದು ಅಂತ ಕಾಂಗ್ರೆಸ್ ಈಗ ಬಿಜೆಪಿ ವಿರುದ್ಧವೇ ಕೌಂಟರ್ ಪ್ರೊಟೆಸ್ಟ್ ಮಾಡ್ತಾ ಇದೆ. ಜನಾಕ್ರೋಶ ಯಾತ್ರೆಗೆ ಪ್ರತಿಯಾಗಿ ಬೇಕಿತ್ತ ಬಿಜೆಪಿ ಬೆಲೆ ಏರಿಕೆ ಅಂತ ಹೋರಾಟ ಶುರು ಮಾಡಿದೆ. ಫ್ರೀಡಂ ಪಾರ್ಕ್ನಲ್ಲಿ ಈ ಹೋರಾಟಕ್ಕೆ ಚಾಲನೆ ದೊರೆತಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಜನಾಕ್ರೋಶ ಮಾದರಿಯಲ್ಲೇ ಈ ಹೋರಾಟವೂ ನಡೆಯಲಿದೆಯಂತೆ. ಬೆಂಗಳೂರಲ್ಲಿ ಕಾಂಗ್ರೆಸ್ ಗುಡುಗು, ಬಾಗಲಕೋಟೆಯಲ್ಲಿ ಬಿಜೆಪಿ ಸಿಡಿಲು. ಎಸ್, ರಾಜ್ಯದಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳೆರಡು ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ ಮಾಡಿಕೊಂಡು ಹೋರಾಟಕ್ಕಿಳಿದಿವೆ. ನಾನಾ ನೀನಾ ಎನ್ನುವಂತೆ ವಾಗ್ದಾಳಿ ಮಾಡಿಕೊಳ್ತಾ ಇವೆ. ಕಾಂಗ್ರೆಸ್ ಹೋರಾಟಕ್ಕೆ ಕಮಲ ನಾಯಕರ ಟಕ್ಕರ್. ಬಾಗಲಕೋಟೆ ಜಿಲ್ಲೆಯಲ್ಲಿ ಬಿಜೆಪಿ ಬಾರುಕೋಲು ಹೋರಾಟ. ಸರ್ಕಾರಕ್ಕೆ ಬಾರುಕೋಲು ಪ್ರದರ್ಶಿಸಿ ಬಿಜೆಪಿ ನಾಯಕರು ಹೇಳಿದ್ದೇನು? ಅವರ ಆಕ್ರೋಶವೂ ಬೆಲೆ ಏರಿಕೆ ವಿರುದ್ಧವೇ, ಇವರ ಹೋರಾಟವೂ ಬೆಲೆ ಏರಿಕೆ ವಿರುದ್ಧವೇ. ಎರಡೂ ಪಕ್ಷಗಳು ಬೆಲೆ ಏರಿಕೆ ವಿರುದ್ಧವೇ ಹೋರಾಟ ಮಾಡ್ತಾ ಇವೆ. ಆದ್ರೆ ಹೇಳ್ತಾ ಇರೋ ಮಾತುಗಳು, ಮಾಡ್ತಾ ಇರೋ ಆರೋಪಗಳು ಮಾತ್ರ ಬೇರೆ ಬೇರೆ. ಹಾಗಾಗಿ ಜನರಿಗೆ ಯಾವುದನ್ನ ನಂಬೋದು, ಯಾವುದನ್ನ ಬಿಡೋದು ಎನ್ನುವಂತಾಗಿದೆ. ಬೆಲೆ ಏರಿಕೆ ಮಾಡ್ತಾ ಇರೋದು, ಜನರಿಗೆ ತೊಂದರೆ ಕೊಡ್ತಾ ಇರೋದು ರಾಜ್ಯ ಸರ್ಕಾರ ಅಂತ ಬಿಜೆಪಿ ಹೇಳಿದ್ರೆ, ಹಾಗಿದ್ರೆ ಕೇಂದ್ರ ಸರ್ಕಾರ ಮಾಡಿದ್ದೆಲ್ಲ ಏನು ಅಂತ ಕಾಂಗ್ರೆಸ್ ಕೇಳ್ತಾ ಇದೆ. ಎಸ್, ಯಾವುದೇ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಅದಕ್ಕೆ ಬೆಲೆ ಏರಿಕೆಯೇ ಪ್ರಮುಖ ಅಸ್ತ್ರ. ಬೆಲೆ ಏರಿಕೆ ಬಗ್ಗೆ ಮಾತಾಡಿದ್ರೆ ಜನರು ಕನೆಕ್ಟ್ ಆಗ್ತಾರೆ. ಈ ಹಿಂದೆ ಸಾಕಷ್ಟು ಬಾರಿ ಅದು ಸಾಬೀತಾಗಿದೆ. ಅದಕ್ಕೆ ಈಗ ವಿಜಯೇಂದ್ರ ಬೆಲೆ ಏರಿಕೆ ಅಸ್ತ್ರವನ್ನ ಇಟ್ಟುಕೊಂಡೇ ರಾಜ್ಯದಾದ್ಯಂತ ಪ್ರವಾಸ ಮಾಡಲು ತೀರ್ಮಾನಿಸಿದ್ದು, ಜನಾಕ್ರೋಶ ಯಾತ್ರೆ ಹೆಸರಿನಲ್ಲಿ ಪ್ರತಿ ಜಿಲ್ಲೆಗೂ ಭೇಟಿ ಕೊಡ್ತಾ ಇದ್ದಾರೆ. ಈಗ ಅವರ ಹೋರಾಟ ಬಾಗಲಕೋಟೆ ತಲುಪಿದ್ದು, ಅಲ್ಲೇ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಒಂದು ಭ್ರಷ್ಟಾಚಾರ ರಹಿತ ಆಡಳಿತವನ್ನ, ಜನಪರವಾಗಿರ್ತಕ್ಕಂಥ ಸರ್ಕಾರವನ್ನ ನೀಡ್ತೇವೆ ಅಂತೇಳಿ ಭರವಸೆಯನ್ನ ಕೊಟ್ಟು ಬಂದಿರತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ರಾಜ್ಯದ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ರಾಜ್ಯದಲ್ಲಿ ಒಂದು ಜನವಿರೋಧಿ ಸರ್ಕಾರ ಇದೆ. ರಾಜ್ಯದಲ್ಲಿ ಇವತ್ತು ರೈತ ವಿರೋಧಿ ಸರ್ಕಾರ ಇದೆ. ರಾಜ್ಯದಲ್ಲಿ ಇವತ್ತು ಹಿಂದೂ ವಿರೋಧಿ ಸರ್ಕಾರ ಇದೆ. ಜನ ವಿರೋಧಿ, ರೈತ ವಿರೋಧಿ, ಹಿಂದೂಗಳ ವಿರೋಧಿ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ಕಾರಣ, ಒಂದು ಕಡೆ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದ್ರೆ, ಮಿತಿಮೀರಿ ಬೆಲೆ ಏರಿಕೆಗಳನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯ ಜನರು ಬಳಸತಕ್ಕಂಥ 50ಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಮೇಲೆ ಇವತ್ತು ಬೆಲೆ ಏರಿಕೆಯನ್ನು ಇವತ್ತು ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಬಾಗಲಕೋಟೆಯಲ್ಲಿ ಜನಾಕ್ರೋಶ ಯಾತ್ರೆ ಪ್ರಯುಕ್ತ ಎಲ್ಲಾ ಕಡೆ ವಿಜಯೇಂದ್ರ ಅವರ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸ್ತಾ ಇದ್ವು. ಅವರು ಬಾಗಲಕೋಟೆಗೆ ಬರ್ತಾ ಇದ್ದಂತೆ ಅವರಿಗೆ ಅದ್ಧೂರಿ ಸ್ವಾಗತವನ್ನು ಕೋರಲಾಯಿತು. ಜೈಕಾರಗಳನ್ನ ಕೂಗಿ ಬರಮಾಡಿಕೊಳ್ಳಲಾಯಿತು. ನಂತರ ವಿಜಯೇಂದ್ರ ಬಸವಣ್ಣ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಹೋರಾಟಕ್ಕೆ ಕರೆಕೊಟ್ಟರು. ನಂತರ ಬಾಗಲಕೋಟೆಯಲ್ಲಿ ಸಭೆ ಮಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಲ್ಲಾ ಬಿಜೆಪಿ ನಾಯಕರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ರಾಜ್ಯದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಜನಸಾಮಾನ್ಯರು ಬಳಸುವ 50ಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಲಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ನಾವು ಧ್ವನಿ ಎತ್ತದೇ ಇದ್ರೆ ವಿರೋಧ ಪಕ್ಷವಾಗಿ ನಾವು ಬದುಕಿದ್ದು ಸತ್ತಂತೆ ಅಂತ ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಇಂಥ ರೈತ ವಿರೋಧಿ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇದ್ದಾಗ, ಹಿಂದೂ ವಿರೋಧಿ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ, ವಿರೋಧ ಪಕ್ಷವಾಗಿ ನಾವು ಬೀದಿಗಿಳಿದು ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ನಾವು ವಿರೋಧ ಪಕ್ಷವಾಗಿ ಮಾಡಲೇಬೇಕಾಗಿದೆ. ಅದು ಮಾಡಲಿಲ್ಲ ಅಂತ ಹೇಳಿದ್ರೆ, ನಾವು ವಿರೋಧ ಪಕ್ಷವಾಗಿ ಜನಜಾಗೃತಿ ನಮ್ಮ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ವಿರೋಧ ಪಕ್ಷವಾಗಿ ಬದುಕಿದ್ದು ಕೂಡ ಸತ್ತಂತಾಗ್ತದೆ. ವಿಜಯೇಂದ್ರ ಮಾತ್ರ ಅಲ್ಲ, ಮಾಜಿ ಸಚಿವ ಶ್ರೀರಾಮುಲು, ಸಂಸದ ಗೋವಿಂದ ಕಾರಜೋಳ, ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಎಲ್ಲ ನಾಯಕರು ಸರ್ಕಾರದ ತಪ್ಪುಗಳನ್ನ ಎತ್ತಿ ತೋರಿಸುವ ಕೆಲಸ ಮಾಡಿದ್ರು. ಈ ಭ್ರಷ್ಟ ಸರ್ಕಾರವನ್ನ ರಾಜ್ಯದಿಂದ ತೊಲಗಿಸಬೇಕು ಅಂತ ಗುಡುಗಿದ್ರು. ಬೆಲೆ ಏರಿಕೆ ಮೂಲಕ ಜನರಿಗೆ ಹೊರೆಯಾಗಿರ್ತಕ್ಕಂಥ ಸರ್ಕಾರ, ಈ ಸರ್ಕಾರವನ್ನು ಕಿತ್ತೊಗೆಯಲಿಕ್ಕೆ
ನಾಡಿನಾದ್ಯಂತ ಇವತ್ತು ವಿಜೇಂದ್ರ ಅವರ ನಾಯಕತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹೋರಾಟವನ್ನು ಮುಂದುವರಿಸಿದ್ದಾರೆ. ಎಸ್, ಬೆಲೆ ಏರಿಕೆ ಮಾತ್ರವಲ್ಲದೆ ಸಾಕಷ್ಟು ವಿಚಾರಗಳ ಬಗ್ಗೆ ಧ್ವನಿ ಎತ್ತಿರೋ ಬಿಜೆಪಿ ಭ್ರಷ್ಟಾಚಾರ, ಕ್ರೈಮ್ ಚಟುವಟಿಕೆಗಳು, ಕಮಿಷನ್ ವಿಚಾರ ಎಲ್ಲವನ್ನೂ ಪ್ರಸ್ತಾಪ ಮಾಡ್ತಾ ಇದೆ. ಈ ಸರ್ಕಾರ ಇರಬೇಕೋ ಬೇಡವೋ ಅಂತ ಜನರೇ ತೀರ್ಮಾನ ಮಾಡಬೇಕು ಅಂತ ಹೋದಲ್ಲೆಲ್ಲ ಕರೆ ಕೊಡ್ತಾ ಇದೆ. ಈ ರೀತಿ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶ ಹೆಚ್ಚಾಗ್ತಾ ಇರೋದನ್ನ ಗಮನಿಸಿದ ಕಾಂಗ್ರೆಸ್ ಅವರ ಪ್ರತಿಭಟನೆ ಮೂಲಕವೇ ತಿರುಗೇಟು ಕೊಡಲು ಮುಂದಾಗಿದೆ. ಬಿಜೆಪಿ ಆಧಾರವಿಲ್ಲದೆ ಆರೋಪಗಳನ್ನ ಮಾಡ್ತಾ ಇದೆ ಅಂತ ಹೇಳ್ತಾ ಇರೋ ಕಾಂಗ್ರೆಸ್ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಎಷ್ಟು ಬೆಲೆಗಳಿದ್ವು, ಅವು ಎಷ್ಟು ಹೆಚ್ಚಾಗಿವೆ ಅನ್ನೋದನ್ನ ಪಟ್ಟಿ ಮಾಡಿ ಅದನ್ನ ಪುಸ್ತಕದ ರೂಪದಲ್ಲೇ ಹೊರತಂದಿದೆ. ಅದೇ ಪುಸ್ತಕ ಇಟ್ಟುಕೊಂಡು ಮಾತಾಡಿರೋ ಕಾಂಗ್ರೆಸ್ ಬಿಜೆಪಿ ನಾಯಕರು ಇದನ್ನ ನೋಡಿಕೊಂಡು ಮಾತಾಡಲಿ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಒಟ್ಟಾರೆ ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಬೇಕು ಅನ್ನೋ ಹಾಗೆ ಪ್ರತಿಭಟನೆ ಮೂಲಕವೇ ಉತ್ತರ ಕೊಡಬೇಕು ಅಂತ ಕಾಂಗ್ರೆಸ್ ತೀರ್ಮಾನಿಸಿದಂತಿದೆ. ಮೊನ್ನೆ ಕೊಡಗಿನಲ್ಲಿ ಬಿಜೆಪಿ ಕಾರ್ಯಕರ್ತ ಸೂಸೈಡ್ ಮಾಡಿಕೊಂಡಿದ್ದ ವಿಚಾರಕ್ಕೂ ಹೀಗೆ ಪ್ರತಿಭಟಿಸಿದ್ದ ಕಾಂಗ್ರೆಸ್ ಈಗ ಬೆಲೆ ಏರಿಕೆ ವಿಚಾರಕ್ಕೂ ಕೌಂಟರ್ ಪ್ರತಿಭಟನೆ ಮಾಡಿದೆ. ಹೀಗೆ ಸರ್ಕಾರ ಮತ್ತು ವಿಪಕ್ಷಗಳೆರಡೂ ಬೀದಿಗಿಳಿದು ಹೋರಾಟ ಮಾಡ್ತಾ ಇರೋದನ್ನ ನೋಡಿ ಜನರು ಶಾಕ್ ಆಗ್ತಾ ಇದ್ದಾರೆ.